ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕಬ್ಬಿನ ಹಾಲಿನಿಂದ ಏನು ಉಪಯೋಗ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಬ್ಬಿನ ಹಾಲನ್ನು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಕುಡಿತಾನೆ ಇರ್ತೀವಿ. ಆದರೆ ಇದರಿಂದ ಉಪಯೋಗ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಮೊದಲನೇದಾಗಿ ಕಬ್ಬಿನ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಕಬ್ಬಿನ ಹಾಲನ್ನು ನಾವು ಸಕ್ಕರೆ ತಯಾರು ಮಾಡೋಕ್ಕೆ ಹಾಗೆ ಬೆಲ್ಲವನ್ನು ತಯಾರು ಮಾಡೋಕ್ಕೆ ಬಳಸ್ತೀವಿ. ಹಾಗೆಯೇ ಇದು ಪ್ರಮುಖ ವಾಣಿಜ್ಯ ಬೆಳೆ ಕೂಡ ಆಗಿದೆ. ನಾವು ಈ ಕಬ್ಬಿನ ಹಾಲನ್ನು ಬೇಸಿಗೆಯಲ್ಲಿ ತುಂಬ ಬಿಸಿಲು ಇರುತ್ತಲ್ಲ, ಆವಾಗ ನಾವು ಈ ಕಬ್ಬಿನ ಹಾಲನ್ನು ಹೆಚ್ಚಾಗಿ ಬಳಸ್ತೀವಿ. ಹಾಗೆಯೇ ಈ ಕಬ್ಬಿನ ಹಾಲು ನಮ್ಮ ಬಾಯಿಗೆ ರುಚಿ ಕೊಡೋದಲ್ಲದೆ ನಮ್ಮ ಆರೋಗ್ಯಕ್ಕೂ ತುಂಬಾ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಹಲವಾರು ಸಮಸ್ಯೆಗಳನ್ನು, ಹಲವಾರು ಕಾಯಿಲೆಗಳನ್ನು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಈ ಕಬ್ಬಿನ ಹಾಲನ್ನು ಬಳಸಲೇಬೇಕಾಗುತ್ತೆ. ಇದನ್ನು ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಬಳಸ್ತಾ ಹೋಗ್ತೀವಿ. ಹಾಗೆ ದೇಹಕ್ಕೆ ತಕ್ಷಣವೇ ಶಕ್ತಿ ಕೊಡೋ ಕೆಲಸವನ್ನು ಇದು ಮಾಡುತ್ತೆ. ಈ ಕಬ್ಬಿನ ಹಾಲಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ಲುಕೋಸ್ ಇದೆ. ಹಾಗೆ ಎಲೆಕ್ಟ್ರೋಲೈಟ್ಸ್ನಿಂದ ಸಮೃದ್ಧವಾಗಿರೋದ್ರಿಂದ ತತ್ಕ್ಷಣವೇ ಇದನ್ನು ಕುಡಿದ ತಕ್ಷಣವೇ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ಮೂತ್ರಪಿಂಡಕ್ಕೂ ಕೂಡ ತುಂಬಾ ಒಳ್ಳೆಯದು. ಮೂತ್ರಪಿಂಡದಲ್ಲಿ ಆಗುವಂಥ ಕಲ್ಲುಗಳನ್ನು ಕರಗಿಸುವ ಶಕ್ತಿ ಈ ಕಬ್ಬಿನ ಹಾಲಿಗಿದೆ. ಹಾಗೆಯೇ ಜಾಯಿಂಟಿಸ್ ಕಾಯಿಲೆ ಆದವರಿಗಂತೂ ತುಂಬ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಜಾಯಿಂಟಿಸ್ ಕಾಯಿಲೆ ಆಗಿದೆ ಅಂತ ಅಂದರೆ ಕಬ್ಬಿನ ಹಾಲನ್ನು ಕುಡಿತಾ ಬರೋದ್ರಿಂದ ಜಾಯಿಂಟಿಸನ್ನು ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಪ್ರಮುಖವಾಗಿ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಅಂತಲೇ ಹೇಳ್ಬೋದು. ಈ ಕಬ್ಬಿನ ಹಾಲಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫ್ಲೇವನಾಯ್ಡ್ಗಳು ಸಮೃದ್ಧವಾಗಿರೋದ್ರಿಂದ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಕಬ್ಬಿನ ಹಾಲಿಗೆ. ಈ ಕಬ್ಬಿನ ಹಾಲನ್ನು ಹೆಚ್ಚಾಗಿ ನಾವು ರೋಡ್ ಸೈಡಲ್ಲಿ ನೋಡ್ತೀವಿ. ಒಂದೊಂದು ಗ್ಲಾಸ್ ಕುಡಿತಾ ಬರೋದ್ರಿಂದ ಎಷ್ಟೆಲ್ಲ ರೋಗಗಳನ್ನು ನಾವು ಮಾಯ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆ ಈ ಕಬ್ಬಿನ ಹಾಲನ್ನು ನಾವು ಕುಡಿತಾ ಬರೋದ್ರಿಂದ ನಮ್ಮ ಹಲ್ಲುಗಳು ಗಟ್ಟಿಯಾಗುತ್ತವೆ. ಹಾಗೆ ನಮ್ಮ ಮೂಳೆಗಳು ಕೂಡ ಗಟ್ಟಿಯಾಗುತ್ತವೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಅವಾಗವಾಗ ಒಂದೊಂದು ಗ್ಲಾಸ್ ಕುಡಿತಾ ಬರೋದ್ರಿಂದ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಹಾಗೆಯೇ ಆರೋಗ್ಯ ಸಮಸ್ಯೆಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಕಬ್ಬಿನ ಹಾಲು. ಇದನ್ನು ಕಬ್ಬಿನ ಹಾಲನ್ನು ಅಷ್ಟೇ ಕುಡಿಯೋ ಬದಲು ಸ್ವಲ್ಪ ಶುಂಠಿಯ ರಸವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಶುಂಠಿಯ ರಸ ಇಲ್ಲ ಅಂತಂದರೆ ಲಿಂಬೆ ರಸವನ್ನು ನಾವು ಮಿಕ್ಸ್ ಮಾಡಿಕೊಂಡು ಕುಡಿತಾ ಬರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇನ್ನೂ ಶಕ್ತಿ ಇಮ್ಮಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಕಬ್ಬಿನ ರಸವನ್ನು ನಾವು ಕುಡಿತಾ ಬರೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಹಾಗೆಯೇ ನಮ್ಮ ಮೂತ್ರಪಿಂಡದ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ಹಾಗೆ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಇದು ದೂರ ಮಾಡೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಹಾಗೆ ಪೊಟ್ಯಾಷಿಯಮಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ದೇಹದಲ್ಲಿರುವ ಕಾಯಿಲೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುವ ಶಕ್ತಿ ಈ ಕಬ್ಬಿನ ಹಾಲಲ್ಲಿದೆ ಅಂತಲೇ ಹೇಳ್ಬೋದು. ನಾವು ಹಾಗೆ ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಗ್ಲಾಸು ಕಬ್ಬಿನ ಹಾಲು ಕುಡಿತಾನೇ ಹೋಗ್ತೀವಿ. ಆದರೆ ಇದರಿಂದ ಇಷ್ಟೊಂದು ಲಾಭಗಳಿದೆ ಅನ್ನೋದೇ ಗೊತ್ತಿರೋದಿಲ್ಲ. ನೋಡಿ ಎಷ್ಟೊಂದು ಲಾಭಗಳಿದೆ ಈ ಕಬ್ಬಿನ ಹಾಲಿನಿಂದ. ಎಷ್ಟೊಂದು ಕಾಯಿಲೆಗಳನ್ನು ದೂರ ಮಾಡೋ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಆಗಿರೋ ಕಬ್ಬಿನ ಹಾಲಿದು. ಕುಡಿದ ತಕ್ಷಣವೇ ಶಕ್ತಿ ಬರುವ ಕೆಲಸವನ್ನು ಈ ಕಬ್ಬಿನ ಹಾಲು ಮಾಡುತ್ತೆ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ದೂರ ಮಾಡುತ್ತೆ. ಹಾಗೆ ಏನೇ ತಿಂದ್ರೂ ಕೂಡ ಕರಗ್ತಾ ಇಲ್ಲ, ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಇದನ್ನು ಕುಡಿತಾ ಬರೋದ್ರಿಂದ ಅವರ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೋಬೋದು. ಹಾಗೆಯೇ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಇದು ದೂರ ಮಾಡುತ್ತೆ. ಕ್ಯಾನ್ಸರನ್ನು ಕೂಡ ದೂರ ಮಾಡೋ ಶಕ್ತಿ ಇದರಲ್ಲಿ ಇದೆ. ಹಾಗೆಯೇ ಕಬ್ಬಿನ ಹಾಲಿನ ಜೊತೆಗೆ ಸ್ವಲ್ಪ ಲಿಂಬೆ ರಸವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಕುಡಿತಾ ಇರೋದ್ರಿಂದ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಂಬೆ ರಸ ಇರ್ಬೋದು, ಶುಂಠಿ ರಸ ಇರ್ಬೋದು, ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಈಗ ಕುಡಿತಾ ಇರೋದ್ರಿಂದ ತುಂಬ ಟೇಸ್ಟು ಆಗಿರುತ್ತೆ. ಹಾಗೆ ಇನ್ನೂ ತಿಂದ ಆಹಾರ ಎಲ್ಲ ಕರಗುತ್ತೆ. ಜೀರ್ಣಾಂಗ ಕೆಲಸವನ್ನು ಇದು ಮಾಡುತ್ತೆ ಕಬ್ಬಿನ ಹಾಲು. ತುಂಬಾ ಪವರ್ಫುಲ್ ಆಗಿರೋ ಈ ಹಾಲನ್ನು ನೀವು ಕೂಡ ಸೇವನೆ ಮಾಡಿ. ಅವಾಗವಾಗ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಕಬ್ಬಿನ ಹಾಲು. ಹಾಗೆ ಹೋಗ್ತಾ ಇರುವಾಗ ಬರ್ತಾ ಇರುವಾಗ ರಸ್ತೆಯಲ್ಲಿ ಕಾಣಿಸ್ತಾನೆ ಇರುತ್ತೆ. ಒಂದೊಂದು ಗ್ಲಾಸು ಕುಡೀರಿ. ಅದರಿಂದ ತುಂಬಾ ಪರಿಣಾಮಕಾರಿಯಾಗಿ ನಿಮ್ಮ ದೇಹದಲ್ಲಿ ಚೇಂಜಸ್ಗಳು ಆಗುತ್ತೆ. ಹಾಗೆಯೇ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ತಕ್ಷಣವೇ ಶಕ್ತಿ ಬೇಕು ಅಂತ ಅಂದರೆ ಒಂದು ಗ್ಲಾಸ್ ಈ ಕಬ್ಬಿನ ಹಾಲನ್ನು ಕುಡಿತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಅವಾಗವಾಗ ಈ ಕಬ್ಬಿನ ಹಾಲನ್ನು ಕುಡಿತಾ ಬರೋದ್ರಿಂದ ನಮ್ಮ ಸೌಂದರ್ಯ ಕೂಡ ಇಮ್ಮಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೌಂದರ್ಯಕ್ಕೂ ಬೆಸ್ಟ್ ಈ ಕಬ್ಬಿನ ಹಾಲು ಅಂತಲೇ ಹೇಳ್ಬೋದು. ಅವಾಗವಾಗ ನಾವು ಕಬ್ಬಿನ ಹಾಲನ್ನು ಕುಡಿತಾ ಬರೋದ್ರಿಂದ ಒಳಗಿಂದನೇ ನಮ್ಮ ಸೌಂದರ್ಯ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಬರೀ ನಾವು ಕಬ್ಬಿನ ಹಾಲನ್ನು ಕುಡಿತಾ ಬರೋದ್ರಿಂದ ನಮ್ಮ ಮುಖದಲ್ಲಿರುವ ಮೊಡವೆಗಳು ಮಾಯ ಆಗುತ್ತೆ. ಹಾಗೆ ಕಲೆಗಳು ಕೂಡ ನಿವಾರಣೆ ಆಗುತ್ತೆ. ಒಂದೊಳ್ಳೆ ಕಲರು ಮುಖದಲ್ಲಿ ಕೂಡ ಚಿಮ್ಮುತ್ತೆ ಅಂತಲೇ ಹೇಳ್ಬೋದು. ಈ ಕಬ್ಬಿನ ಹಾಲು ಅಷ್ಟು ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.